ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪಿಎಸ್ಐ ಪರೀಕ್ಷೆ ಅನ್ನೋದು ಬರೀ ಜ್ಞಾನದ ಅಳತೆಗೋಲಲ್ಲ, ಅದೊಂದು ಸ್ಟ್ರಾಟಜಿಕ್ ಗೇಮ್. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವೇನ್ ಮಾಡೋಣ ಅಂದ್ರೆ 2024ರ ಪ್ರಶ್ನಪತ್ರಿಕೆಯನ್ನ ಡೀಪ್ ಆಗಿ ಅನಲೈಸ್ ಮಾಡಿ ಎಕ್ಸಾಮ್ ಸೆಟ್ ಮಾಡೋರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡು ಯಶಸ್ಸಿಗೆ ಒಂದು ದಾರಿ ಕಂಡುಹಿಡಿಯೋಣ. ಹೌದು, ಇಷ್ಟೊಂದು ದೊಡ್ಡ ಸಿಲೆಬಸ್ ನೋಡಿದಾಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕನ್ಫ್ಯೂಸ್ ಆಗೋದು ತುಂಬಾನೇ ಸಹಜ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಸಕ್ಸಸ್ ಅನ್ನೋದು ಜಾಸ್ತಿ ಓದೋದ್ರಲ್ಲ, ಬದಲಿಗೆ ಸ್ಮಾರ್ಟ್ ಆಗಿ ಓದೋದ್ರಲ್ಲಿದೆ. ಆ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ ಏನು ಅನ್ನೋದೇ ನಮ್ಮ ಇವತ್ತಿನ ಗುರಿ. ಹಾಗಾದ್ರೆ ನಮ್ಮ ಉದ್ದೇಶ ಬರೀ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯೋದಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ಪ್ರಶ್ನೆಯ ಹಿಂದಿರುವ ಲಾಜಿಕ್ ಏನು, ಅದನ್ನ ಯಾಕೆ ಕೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಮ್ ಸೆಟರ್ಸ್ ಆಕಾಂಕ್ಷಿಗಳಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ಭೇದಿಸೋದೇ ನಮ್ಮ ಮೊದಲ ಸ್ಟೆಪ್. ನಮ್ಮ ಅನಾಲಿಸಿಸ್ ಒಂದು ಕ್ಲಿಯರ್ ಮೆಸೇಜ್ನೊಂದಿಗೆ ಶುರುವಾಗುತ್ತೆ. ಕರ್ನಾಟಕದ ಜಾಗ್ರಫಿ ಬಗ್ಗೆ ತುಂಬಾ ಡೀಪ್ ಮತ್ತು ಸ್ಪೆಸಿಫಿಕ್ ಆದ ನಾಲೆಜ್ ಇರಲೇಬೇಕು. ಇದು ನಾನ್ ನೆಗೋಷಿಯಬಲ್. ಮೊದಲನೇದಾಗಿ ಈ ಕೃಷ್ಣಾ ನದಿ ವಿವಾದ ನೋಡಿ, ಇದು ಬರೀ ಒಂದು ಪ್ರಶ್ನೆ ಅಲ್ಲ, ಇದು ಒಂದು ಶಾರ್ಟ್ ಟಾಪಿಕ್. ಅಂದ್ರೆ ಖಚಿತವಾಗಿ ಮಾರ್ಕ್ಸ್ ಗಳಿಸಬಹುದಾದ ಒಂದು ಪ್ರಮುಖ ಏರಿಯಾ. ಈ ಟಾಪಿಕ್ನ ನೆಗ್ಲೆಕ್ಟ್ ಮಾಡಿದ್ರೆ ಈಸಿಯಾಗಿ ಸಿಗೋ ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಆ ಪ್ರಶ್ನೆಯಲ್ಲಿದ್ದ ಆ ಒಂದು ಇಂಪಾರ್ಟೆಂಟ್ ನಂಬರ್ ಯಾವುದದು? 911 TMC. ಅಂದ್ರೆ ಎರಡನೆಯ ನ್ಯಾಯಮಂಡಳಿ ಕರ್ನಾಟಕಕ್ಕೆ ಫೈನಲ್ ಆಗಿ ಕೊಟ್ಟ ಕೃಷ್ಣಾ ನದಿಯ ನೀರಿನ ಪಾಲು. ಇದು 1000 ದಶಲಕ್ಷ ಘನಾಡಿಗಳಲ್ಲಿ. ನೋಡಿ, ಈ ನಂಬರ್ಸ್ ನೋಡಿದಾಗ ನಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಲ್ವಾ? ಕರ್ನಾಟಕದ 911 TMC ಶೇರನ್ನ ಮಹಾರಾಷ್ಟ್ರ ಮತ್ತು ಬೇರೆ ರಾಜ್ಯಗಳ ಜೊತೆ ಕಂಪೇರ್ ಮಾಡಿದಾಗ ಈ ವಿವಾದದ ಗಾತ್ರ ಮತ್ತು ಅದರ ಕಾಂಪ್ಲೆಕ್ಸಿಟಿ ಎಂಥದ್ದು ಅಂತ ಅರ್ಥ ಆಗುತ್ತೆ. ಬರೀ ಒಂದು ನಂಬರ್ ನೆನ್ಪಿಟ್ಕೊಳ್ಳೋದ್ಕಿಂತ ಈ ಇಡೀ ಚಿತ್ರಣವನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲಿ ಗಮನಿಸಿ, ಅವರು ಬರೀ ಜಾಗಗಳ ಹೆಸರು ಗೊತ್ತಿದ್ರೆ ಸಾಲದು ಅಂತಿದ್ದಾರೆ. ಬದಲಿಗೆ ಒಂದು ಪ್ರಾಸೆಸ್, ಒಂದು ಸೀಕ್ವೆನ್ಸ್ ಕೇಳ್ತಿದ್ದಾರೆ. ಅಂದ್ರೆ ವಿಷಯಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋದಲ್ಲ, ಅವುಗಳ ನಡುವಿನ ಕನೆಕ್ಷನ್ ಕೂಡ ಅರ್ಥ ಮಾಡ್ಕೋಬೇಕು. ಕಾಳಿ ನದಿಯ ಮೇಲಿರೋ ಈ ಪವರ್ ಪ್ಲಾಂಟ್ಗಳ ಆರ್ಡರ್ ಈ ಪ್ಯಾಟರ್ನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಈ ತರಹದ ಪ್ರಶ್ನೆಗಳು ನಮ್ಮ ಗಮನವನ್ನೇ ಟೆಸ್ಟ್ ಮಾಡ್ತವೆ. 3 ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಮಧ್ಯೆ ಒಂದು ಸಣ್ಣ ತಪ್ಪು ಮಾಹಿತಿಯನ್ನ ಸೇರ್ಸಿರ್ತಾರೆ. ಇಲ್ಲಿ ನೋಡಿ, ನಾಗರಹೊಳೆ ಬ್ಲ್ಯಾಕ್ ಪ್ಯಾಂಥರ್ಗೆ ಫೇಮಸ್ ಅಲ್ಲ, ಆ ಕ್ರೆಡಿಟ್ ಹೋಗೋದು ಅಣಶಿ ಮತ್ತು ಕಬಿನಿಗೆ. ಇಂಥ ಸಣ್ಣ ಸಣ್ಣ ವ್ಯತ್ಯಾಸಗಳೇ ನಮ್ಮ ರಿಸಲ್ಟ್ ಅನ್ನ ಡಿಸೈಡ್ ಮಾಡೋದು. ಭೂಗೋಳ ಆಯ್ತು, ಈಗ ರಾಜ್ಯಶಾಸ್ತ್ರಕ್ಕೆ ಬರೋಣ. ಇಲ್ಲೂ ಅಷ್ಟೇ, ಬರೀ ಇವತ್ತಿನ ಪಾಲಿಸಿಗಳ ಬಗ್ಗೆ ಕೇಳಲ್ಲ. ಎಕ್ಸಾಮ್ ಸೆಟರ್ಸ್ ಇವತ್ತು ಹೀಗ್ಯಾಕಿದೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ಯಾವುದೇ ಒಂದು ಪಾಲಿಸಿಯ ಹಿಂದೆ ಒಂದು ಹಿಸ್ಟ್ರಿ ಇರುತ್ತಲ್ವಾ, ಆ ಹಿಸ್ಟ್ರಿನ ಕೆದಕಿ ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ತಿದ್ದಾರೆ. ಈ ರೈಲ್ವೆ ಬಜೆಟ್ ಪ್ರಶ್ನೆ ಇದೆಯಲ್ಲ, ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಇದು ನಮ್ಮ ಹಿಸ್ಟಾರಿಕಲ್ ಟೈಮ್ಲೈನ್ ನಾಲೆಜ್ ಅನ್ನು ಚೆಕ್ ಮಾಡುತ್ತೆ. ಒಂದು ಪಾಲಿಸಿ ಕಾಲಕ್ರಮೇಣ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ನೋಡಿ, ಬರೀ ಯಾವಾಗ ಅನ್ನೋದಷ್ಟೇ ಅಲ್ಲ, ಯಾಕೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಬಜೆಟ್ ಯಾಕೆ ಸಪರೇಟ್ ಆಯ್ತು ಮತ್ತು ಆಮೇಲೆ ಯಾಕೆ ಮತ್ತೆ ಒಂದಾಯ್ತು, ಈ ಎರಡೂ ಕಾರಣಗಳನ್ನ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಕಂಪ್ಲೀಟ್ ನಾಲೆಜ್ ಸಿಕ್ಕ ಹಾಗೆ. ಸರಿ, ಈಗ ಪೇಪರ್ನಲ್ಲೇ ತುಂಬಾನೇ ಕ್ಯೂರಿಯಸ್ ಆಗಿರೋ ಪಾಠಕ್ಕೆ ಬಂದಿದೀವಿ. ಇವನ್ನ ವೈಲ್ಡ್ ಕಾರ್ಡ್ ಕ್ವೆಶ್ಚನ್ಸ್ ಅಂತ ಕರೀಬಹುದು. ಇವು ನಮ್ಮ ನಾಲೆಜ್ನ ವಿಸ್ತಾರ ಎಷ್ಟಿದೆ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅಂತ ಟೆಸ್ಟ್ ಮಾಡೋಕೆ ಡಿಸೈನ್ ಆಗಿರುತ್ತೆ. ಯುರೋಪಿನ ನದಿಗಳ ಬಗ್ಗೆ ಕೇಳಿರೋ ಈ ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆ ಒಂದು ದೊಡ್ಡ ಪಾಠವನ್ನೇ ಹೇಳುತ್ತೆ. ಏನಂದ್ರೆ, ನಮ್ಮ ತಯಾರಿಯನ್ನ ಬರೀ ಇಂಡಿಯನ್ ಜಾಗ್ರಫಿಗೆ ಸೀಮಿತ ಮಾಡಿಕೊಂಡ್ರೆ ಆಗಲ್ಲ ಅನ್ನೋದು. ಗಮನಿಸಿ, ಇಲ್ಲಿ ಮೇಜರ್ ಟ್ರೈಬ್ಸ್ ಬಗ್ಗೆ ಕೇಳ್ತಿಲ್ಲ, ಬದಲಾಗಿ ಸಬ್ ಟ್ರೈಬ್ಸ್ ಬಗ್ಗೆ ಕೇಳ್ತಿದ್ದಾರೆ. ಅಂದರೆ ನಮ್ಮ ಸ್ಟಡಿ ಎಷ್ಟು ಡೀಪ್ ಆಗಿರ್ಬೇಕು ಅಂತ ಯೋಚನೆ ಮಾಡಿ. ಬರೀ ಮೇಲ್ನೋಟದ ಓದು ಸಾಕಾಗಲ್ಲ, ವಿಷಯದ ಆಳಕ್ಕೆ ಇಳಿಲೇಬೇಕು. ಕೆಲವೊಂದು ಸಲ ಎಕ್ಸಾಮ್ನಲ್ಲಿ ತಾಂತ್ರಿಕವಾಗಿ ತಪ್ಪಿರೋ ಪ್ರಶ್ನೆಗಳು ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಭೂಮಿಯ ಪದರಗಳ ದಪ್ಪದ ಬಗ್ಗೆ ಕೇಳಿದ ಪ್ರಶ್ನೆಯಲ್ಲಿ ಕೊಟ್ಟಿದ್ದ ಆಪ್ಷನ್ಸ್ ಯಾವುದೂ ಕೂಡ ಸೈಂಟಿಫಿಕ್ ಡೇಟಾಗೆ ಮ್ಯಾಚ್ ಆಗ್ತಿರ್ಲಿಲ್ಲ. ಇಂಥ ಟೈಮ್ನಲ್ಲಿ ಟೆನ್ಷನ್ ಮಾಡ್ಕೋಬಾರ್ದು. ಸಾಮಾನ್ಯವಾಗಿ ಹೀಗಾದಾಗ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಹಾಗಾದ್ರೆ ಈ ಎಲ್ಲ ಅನಾಲಿಸಿಸಿಂದ ನಾವು ಕಲಿಬೇಕಾಗಿರೋದೇನು? ಇದನ್ನೆಲ್ಲ ಸೇರ್ಸಿ ಒಂದು ಸಿಂಪಲ್ ಆಕ್ಷನಬಲ್ ಸ್ಟ್ರಾಟಜಿಯಾಗಿ ನೋಡೋಣ ಬನ್ನಿ. ಇದೇ ನಮ್ಮ ಪ್ರಿಪರೇಷನ್ಗೆ ಬೇಕಾದ ಬ್ಲೂ ಪ್ರಿಂಟ್. ಕರ್ನಾಟಕದ ಟಾಪಿಕ್ಸ್ ಬಗ್ಗೆ ಡೀಪ್ ನಾಲೆಜ್, ಪಾಲಿಸಿಗಳ ಹಿಂದಿನ ಹಿಸ್ಟ್ರಿ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ಗೆ ರೆಡಿಯಾಗಿರೋದು. ಇದು ಬರೀ ಓದೋದಲ್ಲ, ಎಕ್ಸಾಮ್ ಪ್ಯಾಟರ್ನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ರೆಡಿಯಾಗೋದು. ಹಾಗಾದ್ರೆ ಇದೆಲ್ಲ ನೋಡಿದ್ಮೇಲೆ ಈ ಪರೀಕ್ಷೆಯ ಪ್ಯಾಟರ್ನಲ್ಲಿ ನಿಮಗೆ ಅತಿ ಹೆಚ್ಚು ಸರ್ಪ್ರೈಸಿಂಗ್ ಅನಿಸಿದ ವಿಷಯ ಯಾವುದು?
ಪರೀಕ್ಷೆಯ ಡೆಪ್ತ್ ಇದೆಯಾ, ಅದರ ವಿಸ್ತಾರನ, ಅಥವಾ ಆ ವೈಲ್ಡ್ ಕಾರ್ಡ್ ಪ್ರಶ್ನೆಗಳಾ? ಈ ಪ್ರಶ್ನೆಗೆ ಕಂಡುಕೊಳ್ಳುವ ಉತ್ತರವೇ ನಿಮ್ಮ ಯಶಸ್ಸಿನ ಮೊದಲ ಹೆಜ್ಜೆಯಾಗಬಹುದು. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.